14-15 ವರ್ಷ ಆಗೈತೆ. ನಾವು ರಾಜೀವ್ ಗಾಂಧಿ ಸ್ಕೀಮಿಂದ ಮನೆ ಕಟ್ಟಬೇಕು ಅಂತೇಳಿ ನಾವು ಡಿ ಸಿ ಹತ್ರ ಹೋದ್ವಿ, ಬಿಸ್ವಾಸ್ ಸಾಹೇಬ್ರ ಹತ್ರ. ಹೋದ್ಮೇಲೆ ಅವ್ರು ಏನು ಮಾಡಿದ್ರು, ಒಂದು ಯೋಜನೆ ಹಾಕ್ಕೊಟ್ರು. ಏನು ಯೋಜನೆ ಅಂದರೆ, ರಾಜೀವ್ ಗಾಂಧಿ ಸ್ಕೀಮ್ನಾಗೆ ನೀವು ನಗರಸಭೆಗೆ ಆಯುಕ್ತರಿಗೆ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದರು. ನಮ್ ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಚಿತ್ರದುರ್ಗ ಜಿಲ್ಲಾ ಬಡಗಿ ಕಾರ್ಮಿಕರ ಸಂಘದಿಂದ ನಗರಸಭೆಗೆ ಮನೆ ಕಟ್ಟಿಸಿಕೊಡುವ ಉದ್ದೇಶಕ್ಕೆ ಕಳೆದ 15 ವರ್ಷಗಳ ಹಿಂದೆ ಬಡಗಿ ಕಾರ್ಮಿಕರ ಸಂಘದಿಂದ ಜಮೀನು ಬಿಟ್ಟು ಕೊಟ್ಟಿದ್ದು, ಈವರೆಗೂ ಬಡ ಕಾರ್ಮಿಕರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಬಡಗಿ ಕೆಲಸಗಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸರ್ ನಾನು. ಇದು ಏನಿಲ್ಲ, ಬಡಗಿ ಸಂಘದ್ದು ಏನು ಆಗೈತೆ ಅಂದರೆ 14-15 ವರ್ಷ ಆಗೈತೆ. ನಾವು ರಾಜೀವ್ ಗಾಂಧಿ ಸ್ಕೀಮಿಂದ ಮನೆ ಕಟ್ಟಬೇಕು ಅಂತೇಳಿ ನಾವು ಡಿ ಸಿ ಹತ್ರ ಹೋದ್ವಿ, ಬಿಸ್ವಾಸ್ ಸಾಹೇಬ್ರ ಹತ್ರ. ಹೋದ್ಮೇಲೆ ಅವ್ರು ಏನು ಮಾಡಿದ್ರು, ಒಂದು ಯೋಜನೆ ಹಾಕ್ಕೊಟ್ರು. ಏನು ಯೋಜನೆ ಅಂದರೆ, ರಾಜೀವ್ ಗಾಂಧಿ ಸ್ಕೀಮ್ನಾಗೆ ನೀವು ನಗರಸಭೆಗೆ ಆಯುಕ್ತರಿಗೆ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದರು. ನಂಬಿಸಿ 15 ವರ್ಷ ಆಗೈತೆ. 15 ವರ್ಷದಿಂದ ಅಲಿನೇಷನ್ ಮಾಡೋಕ್ಕೆ ಇಷ್ಟು ದಿನ ಸತಾಯಿಸಿದ್ರು. ರೋಡಿನ ಪ್ರಾಬ್ಲಮ್ಮು, ಇವು ಪ್ರಾಬ್ಲಮ್ ಅಂತ ಹೇಳಿ ಭಾಳ ಅಲ್ದಿ ಸಾಕಾಗ್ಬಿಟ್ಟದೆ. ಬಡವರು ಸರ್, ಭಾಳ ಬಡವರು, ಕುಶಲ ಕಾರ್ಮಿಕರು. ನಿಮ್ಗಳಿಗೆ ಗೊತ್ತೈತೆ ಕುಶಲ ಕಾರ್ಮಿಕರು ಎಂಥ ಬಡವರು ಇದ್ದಾರೆ. ಎಲ್ಲ ಭಾಳ ಬಡವರು ಇರೋದು. ಅದಕ್ಕೆ 10 ಎಕರೆ 18 ಗುಂಟೆ ನಮಗೆ ಖುದ್ದಾಗಿ ನಾವು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಖರೀದಿ ಮಾಡಿರೋದು ದುಡ್ಡು. 10 ಎಕರೆ 18 ಗುಂಟೆ ಆಗ್ತದೆ ಸರ್. ಅದು 10 ಎಕರೆ 18 ಗುಂಟೆಯಲ್ಲಿ 418 ಜನತೆ ಫಲಾನುಭವಿ ಹೆಸರು ಕೊಟ್ಟಿದ್ದೀವಿ. ನಾವು 4-5 ಸತಿ ಹೆಸರು ಕೊಟ್ಟಿದ್ದೀವಿ. ಒಂದು ಸತಿ ನಗರಸಭೆಯಲ್ಲಿ ಹೆಸರು ಕೊಟ್ಟಿದ್ದೀವಲ್ಲ, ಅವೆಲ್ಲ ಕಳೆದುಬಿಟ್ಟಿದ್ದಾರೆ. ತಿರ್ಗಾ ಮೊನ್ನೆ ಹೋಗಿ ಡಿ ಸಿ ಮುಖಾಂತರ ಕೊಟ್ಟಿದ್ವಿ. ಇನ್ನು ಸ್ವಲ್ಪ ದಿನ ಒಳಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬರೀ ಆಶ್ವಾಸನೆ, ಸುಳ್ಳು ಭರವಸೆ ಕೊಡ್ತಿದ್ದಾರೆ. ನಾಳೆ ಮಾಡಿಬಿಡ್ತೀವಿ, ಒಂದು ತಿಂಗಳೊಳಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಮಾಡೋದು ಕೆಲಸ ನಾವು ಮಾಡಿದ್ದೀವಿ ಸರ್. ಸರ್ಕಾರ ಅವರೇ ಖುದ್ದಾಗಿ ಜಮೀನು ತೊಗೊಂಡು ಮನೆ ಕಟ್ಟಿಸ್ಕೊಡೋದು ಎಲ್ಲ ಇಡೀ ಕರ್ನಾಟಕದಲ್ಲಿ. ನಾವು ಇಲ್ಲಿ ಚಿತ್ರದುರ್ಗದ ನಾವೇನು ಮಾಡಿದ್ವಿ, ಕುಶಲ ಕಾರ್ಪೆಂಟರ್ ಸಂಘದಿಂದ ಖರೀದಿ ಮಾಡಿ ಕೊಟ್ಟಿದ್ದೀವಿ ಜಮೀನು. ಇವ್ರಿಗೆ ನಗರಸಭೆಗೆ ಆಯುಕ್ತರ ಹೆಸರಿಗೆ ಕೊಟ್ಟಿದ್ದೀವಿ. ಆದರೂ ಸಹ ಇವರು ನಮಗೆ ಮಾಡ್ತಾ ಇಲ್ಲ ಸರ್. ಏನಿಲ್ಲ, ಇವು ಮನೆ ಕಟ್ಟಿಕೊಟ್ರೆ ನಮಗೆ ಒಳ್ಳೇದಾಗ್ತದೆ ಅಂತ ನಾವು ಮೂಲಭೂತ ಸವಲತ್ತು ಬೇಕು ಅಷ್ಟೇ. ಅವ್ರು ಮಾಡ್ತೀನಿ ಅಂತ ಹೇಳಿ ನಮ್ಗೆ ಮಾಡಿಸಿ 15 ವರ್ಷ ಆಗಿತ್ತು. ಇವತ್ತಿಗೆ 15 ವರ್ಷ ಆಯಿತು. ಅವರೇ ಮಾಡಬೇಕೆಲ್ಲ, ಅವ್ರದ್ದೇ ಜವಾಬ್ದಾರಿ ಇದು ಪೂರ್ತಿ. ಅವ್ರ ಜವಾಬ್ದಾರಿ ಏನೇನು ಪಿನ್ ಟು ಪಿನ್ ಏನಾಗೈತೆ, ನಮ್ಮ ಡಾಕ್ಯುಮೆಂಟ್ಸ್ ಕೇಳಲಿ ಸರ್, ನಾವು ಕೊಡ್ತೀವಿ. ಕಂಡೀಷನ್ ಮೇರೆಗೆ ಇವ್ರು ಮಾಡಿಕೊಡ್ತೀವಿ ಅಂತೇಳಿ, ನೀವು ಜಮೀನು ಬಿಟ್ಕೊಡ್ರಿ, ನಾವು ಮನೆ ಕಟ್ಕೊಡ್ತೀವಿ ಅಂತ ಹೇಳಿದರು. ನಾವು ಜಮೀನು ಬಿಟ್ಕೊಟ್ಟಿದ್ವಿ, ಆಮೇಲೆ ಲೀಸ್ಟು ಕೊಟ್ಟಿದ್ವಿ. ಅವರು ಮನೆ ಕಟ್ಕೊಡ್ತಾ ಇಲ್ಲ. ಹಾಂ ಸರ್, ಮನೆ ಕಟ್ಕೊಡ್ಬೇಕು. ಆದಷ್ಟು ಜಲ್ದಿ ಮನೆ ಕಟ್ಟೋದ್ರೆ ಒಳ್ಳೇದಾಗ್ತೈತೆ. ಇಲ್ಲಾಂದರೆ ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ ಪೂರ್ತಿ. ಡಿ ಸಿ ಮುಖಾಂತರ ನಾವು ಡಿ ಸಿ ಆಫೀಸ್ ಮುಂದೆ ಎಲ್ಲ ಕುಟುಂಬ ಸಮೇತ ನಾವು ಪ್ರತಿಭಟನೆ ಮಾಡೋಕ್ಕೆ ರೆಡಿ ಇದ್ವಿ ಸರ್. ಎ ಜಾಕೀರ್ ಹುಸೇನ್, ಕಾರ್ಪೆಂಟರ್ ಸಂಘದ ಅಧ್ಯಕ್ಷ ಸರ್.